ಇದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗೆಲ್ಲ ಹೋದಾಗೆ ನಾವು ಏನು ಅನ್ಕೊಂಡಿರ್ತೀವಿ ಆ ಕೆಲಸಗಳು ಕಾರ್ಯರೂಪಗಳಾಗಿದೆ. ಈಗೆಲ್ಲ ನಾವು ಲೌಕಿಕ ಮಾಡ್ಕೊಂಡು ಮೇಲೆ ಜನ ಕೊಟ್ಕೊಂಡು ರೈತರು ನಾವು ನೋಡ್ತಾ ಇದ್ದೀವಿ. ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಪ್ರೇಟಾಗಿ ಮೀಟಿಂಗ್ ಮಾಡಿ ಅವರಿಗೆ ಭಾಳ ಪ್ರೆಜರ್ ಆಗ್ತದೆ. ಯಾಕಂದರೆ ಸಪ್ರೇಟ್ ನೆಕ್ಸ್ಟ್ ಅಕ್ಟೋಬರ್ ರಿಟೈರ್ ಆಗ್ತದೆ. ಮತ್ತು ಮುಂಬರೋ ಸೆಕ್ರೆಟರಿ ಅವ್ರನ್ನ ನೇಚರ್ ಆಟೋಮೆಟಿಕಾಗಿ ಮೇಜರ್ ಇಂಡಸ್ಟ್ರೀಸ್ ಬಂದರೆ ಪಕ್ಕ ತಾಲೂಕುಗಳಲ್ಲಿ ಮೈನರ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಈಗ ಅಧಿಕೃತವಾಗಿ ನೀವು ಒಂದು ಸಭೆ ಕರೆದಿ ಬೆಂಗಳೂರಲ್ಲಿ ನಮ್ಮ ಮಂತ್ರಿಗಳೇ ಏನಾಗಿದೆ ಅವ್ರು ಇಡೀ ದೇಶದಲ್ಲಿ ಹಲವಾರು ಭಾಗ ಕರ್ನಾಟಕ ಒಂದೇ ಇಲ್ಲ, ಇದರಲ್ಲಿ ಹಲವಾರು ರೀತಿ ಮಿಸ್ಯೂಸ್ ಮಾಡೋದು, ಫುಡ್ಡು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ದುಡ್ಡು ಕೊಡೋದು ನಿಲ್ಲಿಸೋದು. ಅದೆಲ್ಲ ಮುಗಿದು ಈಗ ತನಿಖೆಯಾಗಿ ಈಗ ದುಡ್ಡು ರಿಲೀಸ್ ಮಾಡೋದು. ಈಗ ಉದಾಹರಣೆಗೆ ಇನ್ನೊಂದು ಅಟಲ್ ಭುಜಲ್ ಅದರಲ್ಲೂ ಸಹ ನಿಲ್ಲಿಸಿದ್ರು. ಮೊನ್ನೆ ನನಗೆ ಕೆಲವು ರೈತರು ಬಂದು ಇದು ರಾಜ್ಯ ಸರ್ಕಾರ 100 ಕೋಟಿ ಠೇವಣಿ ಮಾಡಿದೆ, ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಕೆಲಸ ನಿಂತಿದೆ. ಕಾಂಟ್ರಾಕ್ಟರ್ ಕೇಳಿದ್ರೆ ದುಡ್ಡು ಬಿಡುಗಡೆ ಆಗ್ತಿಲ್ಲ, ಕೆಲಸ ಮಾಡಿರೋ ದುಡ್ಡು ಬಂದಿಲ್ಲ, ಕೆಲಸ ಮಾಡಲ್ಲ ಅಂತಾರೆ. ಈ ವೆರಿ ಸೀರಿಯಸ್. ಪ್ರತಿ ಹಳ್ಳಿಯಲ್ಲೂ ಆಗಲಿದ್ದಾರೆ, ಪೈಪ್ಲೈನ್ ಅರ್ಧಂಬರ್ಧ ಆಗಿದೆ, ಕೆಲಸ ಆಗ್ತಾ ಇಲ್ಲ, ಜನಗಳೆಲ್ಲ ಈಗ ಒಡೆಯೋದು ಬಾಕಿ ಇದೆ. ನಮಗೆ ಏನು ಪ್ರಾಬ್ಲಮ್ ಇಲ್ಲ. 28 ನೋಟಿಫಿಕೇಶನ್ ಆಗಿದೆ ಸರ್, 2020 ಆಗಿದೆ. ಅದಾದಮೇಲೆ ರೈತರು ವಿರೋಧ ಮಾಡಿದ್ರು ಅಂತೇಳಿ ಮುಂದೆ ಹೋಗಿಲ್ಲ ಸರ್, ಅಲ್ಲಿಗೆ ನಿಂತಿದೆ ಸರ್. ಬಟ್ ಏನಾಗಿದೆ ಸರ್, 1200 ರೈತರ ನೋಟಿಫಿಕೇಶನ್ ಏನಾಗಿದೆ ಸರ್, ಅಲ್ಲಿ ಒಂದು ಕಡೆ ನಮಗೆ ಅಡ್ಜಸ್ಟ್ ಸ್ಟೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲೂ ಸಿಗಲ್ಲ ಸರ್. ಗೌರ್ಮೆಂಟ್ ಜಾಗ ಇದೆ ಸರ್, ನಾವು ಸರ್ವೆ ಮಾಡಿಸಿದ್ವಿ. 10 ಎಕರೆ, 15 ಎಕರೆ, 20 ಎಕರೆ ಪ್ಯಾಚಸ್ ಇರೋದ್ರಿಂದ ಅಲ್ಲಿ ನಾವು ಅದನ್ನು ತಗೊಳಕ್ಕಾಗ್ತಾ ಇಲ್ಲ. ಒಂದು ವೇಳೆ ಆಜು ಬಾಜು ರೈತರೆಲ್ಲ ಒಪ್ಪಿಗೆ ಕೊಟ್ಟರೆ ಅದನ್ನು ಸೇರಿಸಿ ತಗೊಳಕ್ಕೆ ಸಾಧ್ಯ ಇದೆ ಸರ್. ಇದು ನಮ್ಮ ಗಮನಕ್ಕೆ ತರಲಿಕ್ಕೆ